ಎಂಟು ಎಂಟು ಅಂದ್ರೆ 18 ಅನ್ನಂಗಾಗಿದೆ ಜಾತಿ ಜನಗಣತಿಯ ವರದಿ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಡಿವಿ ಸದಾನಂದಗೌಡ ವಾಗ್ದಾಳಿ ನಡೆಸಿದ್ದಾರೆ. ತಪ್ಪು ಲೆಕ್ಕ ಕೊಡೋ ಸಿದ್ದು ವ್ಯವಹಾರವನ್ನ ನಮ್ಮ ಸಮಾಜ ಒಪ್ಪಲ್ಲ. ಜಾತಿ ಗಣತಿ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಡಿವಿ ಸದಾನಂದಗೌಡರು. ಮೊದಲಿಂದ ಸಿಎಂ ಪ್ರಬಲ ಸಮುದಾಯ ವಿರೋಧ ಮಾಡ್ತಾ ಬರ್ತಿದ್ದಾರೆ. ತಮ್ಮ ಪಕ್ಷವನ್ನ ಪ್ರತಿಸ್ಪರ್ಧಿ ಇದ್ದಾರೆಂದು ವೈಯಕ್ತಿಕ ದ್ವೇಷ ಯಾಕೆ? ನೋಡಿ, ತಮ್ಮ ಪಕ್ಷದಲ್ಲಿ ಪ್ರತಿಸ್ಪರ್ಧಿ ಇದ್ದಾರೆ ಅಂತ ಹೇಳಿ ಯಾಕೆ ವೈಯಕ್ತಿಕ ದ್ವೇಷ ಮಾಡ್ತಾ ಇದ್ದಾರೆ? ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗೆ ಇಡೀ ಸಮಾಜವನ್ನ ಯಾಕೆ ಬಲಿ ಕೊಡ್ತೀರಾ? ಸಿದ್ದರಾಮಯ್ಯ ಅಹಂಕಾರದಿಂದ ತುತ್ತ ತುದಿಗೆ ತಲುಪಿದ್ದಾರೆ. ಡಿಕೆಶಿ ಶಾಸಕರ ಸಭೆ ಕರೆದಿದ್ದಾರೆ. ನೋಡೋಣ ಏನಾಗುತ್ತೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಡಿವಿ ಸದಾನಂದಗೌಡರು ಕಿಡಿಕಾರಿದ್ದಾರೆ. ನಾವು ಯಾವುದೇ ರಿಸರ್ವೇಷನ್ ಮತ್ತೊಂದಕ್ಕೆ ವಿರೋಧಿ ಅಲ್ಲ, ನಾವು ವಿರೋಧಿಗಳು ಅಲ್ಲ. ಆದರೆ ಯಾರೋ ಅಂಕಿ ಸಂಖ್ಯೆ, ಈ ಕೇರಳದಲ್ಲಿ ಇದು ಮಲಯಾಳದಲ್ಲಿ ಒಂದು ಭಾಷೆ ಇದೆ, ಮಾತಿದೆ, 8 ಬೈ 8 ಅಂತ ಹೇಳಿ, ಅಂದರೆ 8 ಅಂದರೆ 18 ಅಂತ ಹೇಳಿ. ಈ ರೀತಿ ತಪ್ಪು ಲೆಕ್ಕಾಚಾರಗಳನ್ನು ಮಾಡುವುದರ ಮುಖಾಂತರ ಸಂಖ್ಯೆಗಳನ್ನು ವ್ಯತ್ಯಾಸ ಮಾಡಿ ಯಾರ್ದೋ ಶಕ್ತಿ ಕುಂದಿಸ್ತೇನೆ ಅಂತ ಹೇಳುವಂಥ ಈ ಸಿದ್ದರಾಮಯ್ಯಂದು ವ್ಯವಹಾರಗಳುಂಟಲ್ಲ, ಇದನ್ನು ಎಲ್ಲ ಈ ಸಮಾಜ ಖಂಡಿತ ತಡ್ಕೊಳ್ಳಲ್ಲ. ಇವರು ಸಾಕಷ್ಟು ರೀತಿಯಲ್ಲಿ ಭಾರಿ ಹಿಂದಿನ ನಾವು ನೋಡ್ತಾ ಇದ್ದೇವೆ. ಈ ಸಮುದಾಯವನ್ನೇ ಒಂದು ದೃಷ್ಟಿಕೋನದಿಂದ ವಿರೋಧ ಮಾಡುವಂಥ ಪ್ರಯತ್ನಗಳನ್ನು ಭಾರಿ ಹಿಂದಿನಿಂದಲೇ ಮಾಡ್ತಾಯಿದ್ರು. ಈಗಂತೂ ಕಾಂಪಿಟೇಟರು ನನ್ನ ಪಾರ್ಟಿಯಲ್ಲೇ ಒಬ್ಬ ಇದ್ದಾನೆ ಅಂತ ಅದನ್ನೂ ಮಾಡ್ತಾ ಇದ್ದಾರೆ. ಆದರೆ ಯಾವುದೋ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ಇಡೀ ಸಮುದಾಯವನ್ನು ಯಾಕೆ ಬಲಿ ಕೊಡ್ತೀರಾ? ವೈಜ್ಞಾನಿಕವಾಗಿ ಲೆಕ್ಕಾಚಾರ ಆಗಿಲ್ಲ, ಇದು ಸೈಂಟಿಫಿಕ್ ಆಗಿ ಇದು ಆಗಬೇಕು ಅಂತ ಹೇಳುವಂಥದ್ದನ್ನು ಭಾರಿ ದಿನಗಳಿಂದ ಇಡೀ ಊರಿಡೀ ಹೇಳ್ತದೆ, ಲೋಕ ಇಡೀ ಹೇಳ್ತದೆ. ಆದರೆ ಇವರ ಕಿವಿ ಇಷ್ಟು ಕಿವುಡಾಗಬಾರ್ದು. ಸಿದ್ದರಾಮಯ್ಯರದು ಸಂಖ್ಯೆಯನ್ನು ಕಡಿಮೆ ಮಾಡಿ ಯಾವುದೋ ಒಂದು ಒಕ್ಕಲಿಗ ಸಮುದಾಯನ ನಾನು ಕಂಟ್ರೋಲಿಗೆ ತರ್ತೇನೆ, ಅವರಿಗೆ ಕೊಡುವಂಥ ಹಕ್ಕುಗಳನ್ನು ಮೊಟಕುಗೊಳಿಸ್ತೇನೆ ಅಂತ ಏನಾದರೂ ಸಿದ್ದರಾಮಯ್ಯ ಆಲೋಚನೆ ಮಾಡಿದರೆ ಇದವರ ಕೊನೆಯ ದಿನಗಳನ್ನು ಅವರು ಎಣಿಸುವಂಥ ಕಾಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಾವು ಯಾವುದೇ ರಿಸರ್ವೇಷನ್ ಮತ್ತೊಂದಕ್ಕೆ ವಿರೋಧಿ ಅಲ್ಲ, ನಾವು ವಿರೋಧಿಗಳು ಅಲ್ಲ.